ವೈಟ್ರ್ ಕೆಲಸಕ್ಕೆ ಅಂತ ಕರ್ಕೊಂಡು ಬಂದ್ಬಿಟ್ಟು ಅವರು ನಮ್ಮನ್ನ ಮೋಸ ಮಾಡ್ಬಿಟ್ರು. ನೀವು ಬೆಂಗಳೂರಿಗೆ ಯಾರ್ಯಾರು ಬಂದಿದ್ರಿ? ನಾನು, ನನ್ನ ತಮ್ಮ ಮತ್ತೆ ನಮ್ಮ ಒಬ್ಬ ಫ್ರೆಂಡ್ ತಮ್ಮ 3 ಜನ ಸೇರಿ ಬಂದಿದ್ವಿ. ರೂಮ್ ಒಂದು ಚಿಕ್ಕದಾಗಿ ರೂಮ್ ಮಾಡ್ಕೊಂಡ್ವಿ, ಗುಡಿಸ್ಲಲ್ಲಿ ಇದ್ವಿ. ನಮ್ಮ ವೈಫ್ ಅವರು ಅಂದ್ರೆ ಅವ್ರ ಅಪಾರ್ಟ್ಮೆಂಟ್ ಅಲ್ಲಿ ಬೆಳೆದವರು ಹುಡುಗಿ, ಅವ್ರನ್ನ ಕರ್ಕೊಂಡು ಬಂದು ಚಿಕ್ಕ ಗುಡಿಸ್ಲಲ್ಲಿ ಇಟ್ಟೆ. ಬಟ್ ನಮ್ಮ ಫ್ರೆಂಡ್ಸ್ಗೂ ಎಲ್ಲರಿಗೂ ತೋರಿಸಿದೆ ಈ ರೀತಿ ಮಾಡ್ಬೇಕು ಅಂತ ಇದ್ದೀನಿ. ಕೆಲವೊಬ್ರು ಸಪೋರ್ಟ್ ಮಾಡಿದ್ರು, ಕೆಲವೊಬ್ರು ದುಡಿಯೋದು ನೋಡು ಅಂತಂದ್ರು. ಏನು ಮಾಡೋಕ್ಕಾಗಲ್ಲ. ಆ ಹಾಲಿಗೋಸ್ಕರ ನಾನು ಪೊಲೀಸರ ಹತ್ರ ಒದೆ ತಿಂದು 200 ರೂಪಾಯಿ ಏನೋ ದುಡ್ಕೊಂಡು ಬರ್ತಿದ್ದೆ. ಸಣ್ಣ ಪುಟ್ಟ ಇಲ್ಲ ಮಾರ್ಕೆಟ್ಗೆ ಆಯ್ತು, ಬೇರೆ ಒಂದಕ್ಕಾಯ್ತು, ಬಾಡಿಗೆ ಹೋಗ್ಬಿಟ್ಟು ಪೊಲೀಸರ ಹತ್ರ ಲಾಠಿ ಎಟ್ಟು ತಿಂದು ಮನೆಗೆ ಬರ್ತಿದ್ದೆ. ಹಲೋ, ನಮಸ್ತೆ ಇದ್ರೆ ನಾನು ಗಜಾನನ್. ಇವತ್ತು ನೀವು ಆಲ್ರೆಡಿ ತಮ್ಮನೇಲಿ ನೋಡೇ ಇರ್ತೀರ ಯಾರಪ್ಪ ಅಂತಂದ್ರೆ ರೀಲ್ ಸ್ಟಾರ್, ಅದೇ ರೀತಿ ಆಟೋ ಕನ್ನಡಿಗ ಅವ್ರನ್ನ ನಾನು ಮೀಟ್ ಮಾಡಕ್ ಬಂದಿದ್ದೀನಿ. ಅವ್ರ ಬಗ್ಗೆ ಪರಿಚಯ ಮಾಡ್ಕೋಣ, ಅವ್ರು ಯಾವ ರೀತಿ ಲೈಫ್ ಸ್ಟೈಲ್ ನ ಮಾಡ್ತಾರೆ ಅಂತ ಮಾಡೋಣ. ಇವಾಗ ಹಾಯ್, ನಮಸ್ತೆ. ನಮಸ್ಕಾರ. ಹಂಗೆ ಆಲ್ರೆಡಿ 100K ಆಗಿದೆ. ನಮ್ಮ ಚಾನಲ್ ಕಡೆಯಿಂದ ನಿಮ್ಗೆ ಕಂಗ್ರಾಚುಲೇಷನ್ಸ್. ಧನ್ಯವಾದಗಳು. ಧನ್ಯವಾದ. ಇವಾಗ ನಿಮ್ಮ ಜೀವನಕ್ಕೆ ಅಂದ್ರೆ ನೀವು ಯಾವ ರೀತಿ ಬೆಳೆದ್ ಬಂದ್ರಿ, ಏನೇನಾಯ್ತು ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ಇಂಟರ್ವ್ಯೂ ಆಗಿರುತ್ತೆ ಇದು. ಓಕೆ, ಅಂದ್ರೆ ಇವಾಗ ಸದ್ಯಕ್ಕೆ ಏನೇನೆಲ್ಲ ಮಾಡ್ತಾ ಇದ್ದೀರಾ ನೀವು? ಇವಾಗ ಸದ್ಯಕ್ಕೆ ಏನಿಲ್ಲ ಗುರುವೆ, ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಆಟೋ ಓಡಿಸೋದು ಒಂದೇ ನಮ್ಮ ಡ್ಯೂಟಿ. ಅದನ್ನೇ ಮಾಡ್ಕೊಂಡಿದೀವಿ. ಓಕೆ, ಅಂದ್ರೆ ಇವಾಗ ನೀವು ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು? ನಾನು 2012ರಲ್ಲಿ ಬಂದಿದ್ದು ಬೆಂಗಳೂರಿಗೆ. ಅವಾಗಿಂದ ಮಧ್ಯ ಒಂದು 2-3 ವರ್ಷ ಗ್ಯಾಪ್ ಇತ್ತು. ಅಂದ್ರೆ ಊರಿಗೆ ಹೋಗಿದ್ದೆ, ಮುಂಬೈಗೆ ಹೋಗಿದ್ದೆ, ವಾಪಸ್ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿದ್ದೀನಿ. ಓಕೆ, ಅಂದ್ರೆ ನೀವು ಬೆಂಗಳೂರಿಗೆ ಬಂದ್ರಲ್ಲ, ಬರಕ್ ಹೇಗೆ, ಅಂದ್ರೆ ಏನ್ ಕಾರಣ ಬರಕ್ಕೆ ಅಂತ? ಆಕ್ಚುಲಿ ನಮ್ಗೆ ಒಬ್ರು ಕೆಲಸ ಕೊಡಿಸ್ತೀನಿ ಅಂತ ಹೇಳಿದ್ರು. ವೇಟರ್ ಕೆಲಸ ಇರುತ್ತೆ, ಅದು ಇದು ಅಂತ. ಅದನ್ನೆಲ್ಲ ಮಾಡ್ಕೊಂಡು ಬರೋಣ ಅಂತ ನಾನು ಬಂದೆ ಬೆಂಗಳೂರಿಗೆ. ಅಂದ್ರೆ ನನ್ನ ಲೈಫ್ ಸೆಟ್ಲ್ ಆಗುತ್ತೆ, ಒಂದು ಕೆಲಸ ಮಾಡೋಣ ಅಂತ ಬಂದೆ. ವೇಟರ್ ಕೆಲಸಕ್ಕೆ ಅಂತ ಕರ್ಕೊಂಡು ಬಂದ್ಬಿಟ್ಟು ಅವರು ನಮ್ಮನ್ನ ಮೋಸ ಮಾಡ್ಬಿಟ್ರು. ಅಂದ್ರೆ ತಟ್ಟೆ ತೊಳೆಯಕ್ಕೆ ಹಚ್ಬಿಟ್ರು. ಬೆಳಗ್ಗೆಯಿಂದ ಅದು ಒಂದು ಕೆಲಸನೇ, ಕೆಲಸದ ಬಗ್ಗೆ ಬೇರೆ ಮಾತಿಲ್ಲ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಬರೀ ನೀರಲ್ಲೇ ಇರ್ತಿದ್ದು, ಕೈ ಕಾಲು. ಅದರಿಂದ ಏನಾಗ್ತಿತ್ತು ಅಂದ್ರೆ ನಮ್ ಕೈ ಕಾಲೆಲ್ಲ ನೀರಿಂದ, ಗೊತ್ತಲ್ಲ, ನೀರಲ್ಲಿ 24 hours ಕೆಲಸ ಮಾಡಿದ್ರೆ ಏನಾಗುತ್ತೆ, ನೀರಿಂದ ಕೈ ಎಲ್ಲ ಸೆಲ್ತೋಗ್ಬಿಡುತ್ತೆ. ಆ ರೀತಿ ಆಯ್ತು. ಅದರಿಂದ ನಾನು ಅಲ್ಲೇ ಇದ್ದಾಗ ಯೋಚನೆ ಮಾಡಿದೆ, ಇದೇ ಕೆಲಸ ಮಾಡ್ಕೊಂಡಿದ್ರೆ ನಾನು ಸೆಟ್ಲ್ ಆಗಲ್ಲ ಅಂತ. ಆಮೇಲೆ ನನ್ನ ತಮ್ಮ ಮತ್ತೆ ಇನ್ನೊಬ್ಬ ಹುಡುಗ ಬಂದಿದ್ದ ನನ್ನ ಜೊತೆ. ಅವ್ರನ್ನ ನಾನು ಊರಿಗೆ ಕಳಿಸ್ಬಿಟ್ಟು ನಾನು ಬೇರೆ ಹೋಟ್ಲಲ್ಲಿ ಕೆಲಸ ಹುಡ್ಕೊಂಡು ಹೋದೆ, ಬೇರೆ ಕಡೆ ಎಲ್ಲಾದ್ರೂ ಕೆಲಸ ಖಾಲಿ ಇದೆಯಾ ಅಂತ. ಮತ್ತೆ ಕೆಂಪಾಪುರದಲ್ಲಿ ಒಂದು ರಾಜಕಚೂಲ ಅಂತ ಒಂದು ಹೋಟೆಲ್ ಇತ್ತು. ಆ ಹೋಟ್ಲಲ್ಲಿ ಕೆಲ್ಸಕ್ಕಂತ ಸೇರಿದೆ. ಅಂದ್ರೆ ಡೆಲಿವರಿ ಬಾಯ್, ಆಸ್ ಅ ಡೆಲಿವರಿ ಬಾಯ್ ಪ್ಲಸ್ ವೇಟ್ರು. ಸಂಬಳ ಬಂದ್ಬಿಟ್ಟು 8,000 ರೂಪಾಯಿ ಸ್ಟಾರ್ಟಿಂಗ್ ಸಂಬಳ ಆಯ್ತು ಅಂತ ಅಲ್ಲಿ ಸೇರ್ಕೊಂಡೆ. ನಿಮ್ಮ ಹೆಸರು ಗೊತ್ತಾಗಲಿಲ್ಲ ನಾನು? ವಂಶಿ. ಧನ್ಯವಾದಗಳು. ಏನ್ ಇಷ್ಟು ದೂರ ಬಂದಿದ್ದೀರಾ? ನನ್ಗೆ ಗೊತ್ತಿದ್ದಿಲ್ಲ, ನಾನು ಅನ್ಕೊಂಡು ಇದ್ದಿಲ್ಲ ಇಷ್ಟು ದೂರ. ಇಲ್ಲ, ಇಲ್ಲೇ ಇರ್ತೀನಿ ನಾನು. ನಮ್ಮ ಮನೇನು ಇಲ್ಲೇ. ಹೌದಾ? ನನ್ಗೆ ಗೊತ್ತೇ ಇದ್ದಿಲ್ಲ. ನಾನು ಯಾರೋ ಇಲ್ಲಿ ನೋಡಿದೀನಿ, ಯಾರೋ ವಿಡಿಯೋ ತೆಗಿತಾ ಇದಾರೆ, ಅಣ್ಣವ್ರು ಬರ್ತಾ ಇದಾರೆ. ಸಡನ್ ಆಗಿ ಶಾಕ್ ಆಗೋಯ್ತು. ಈ ಎಲ್ಲ ನೋಡಿದೀನಿ ಫೇಸು ಅಂತ ನನ್ ಸಡನ್ ಆಗಿ ಗಾಡಿ. ಧನ್ಯವಾದಗಳು. ನೋಡ್ಕೊಡ್ತಿರ್ತೀನಿ. ನೀವು ಬೆಂಗಳೂರಿಗೆ ಯಾರ್ಯಾರು ಬಂದಿದ್ರಿ? ನಾನು, ನನ್ನ ತಮ್ಮ ಮತ್ತೆ ನಮ್ಮ ಒಬ್ಬ ಫ್ರೆಂಡ್ ತಮ್ಮ 3 ಜನ ಸೇರಿ ಬಂದಿದ್ವಿ. 3 ಜನ ಸೇರಿ ಬಂದು ಬೇರೆ ಕೆಲಸ ಎಲ್ಲ ಮಾಡಿ ರಾಜಕಚೂಲದಲ್ಲಿ ಬಂದು ಸೆಟ್ಲ್ ಆದೆ. ಅವ್ರನ್ನೆಲ್ಲ ಊರಿಗೆ ಕಳಿಸ್ಬಿಟ್ರಿ? ಅವ್ರನ್ನೆಲ್ಲ ಊರಿಗೆ ಕಳಿಸಿದ್ದೆ. ಆಮೇಲೆ ರಾಜಕಚೂಲ ಒಂದು ವರ್ಷ ಮಾಡಿದೆ, 1.5 ವರ್ಷ. ಆಮೇಲೆ ಅದು ಹೋಟೆಲ್ ಕ್ಲೋಸ್ ಆಗೋ ಮೂಮೆಂಟ್ ಇತ್ತು. ಅದಕ್ಕೆ ಬೇರೆ ಹೋಟೆಲ್ಗೆ ಹೋದೆ, ಟ್ರೀಟ್ ರೆಸ್ಟೋರೆಂಟ್ ಅಂತ. ಅದು ಕೆಂಪಾಪುರದಲ್ಲೇ ಇದೆ. ಅಲ್ಲಿ ಆಸ್ ಅ ಡೆಲಿವರಿ ಬಾಯ್ ಸೇರ್ಕೊಂಡೆ. 9,000 ರೂಪಾಯಿ ಪೇಮೆಂಟು. ಅಲ್ಲಿ ಚೆನ್ನಾಗಿತ್ತು ಕೆಲಸ, ಅಲ್ಲಿ ಮಾಡ್ಕೊಂಡಿದ್ದೆ. ಅದಾದ್ಮೇಲೆ ಟ್ಯಾಕ್ಸಿ ಓಡಿಸ್ದೆ. ನಮ್ಮ ಫ್ರೆಂಡ್ ಒಬ್ಬ ಇದ್ದ, ಕೂಲ್ ಮಿನಿ ಟ್ರಕ್ ನೋಡಿರ್ಬೋದು, ಅವರು ಟ್ಯಾಕ್ಸಿ ಓಡಿಸ್ತಾ ಇದ್ರು. ಅವ್ರ ಜೊತೆ ನಾನು ಬಂದೆ, ಟ್ಯಾಕ್ಸಿ ಓಡಿಸ್ಕೊಂಡಿದ್ದೆ. ಅದಾದ್ಮೇಲೆ ಊರಿಗೆ ಹೋಗಿ ಮದುವೆ ಆದೆ. ಇದೆಲ್ಲ ಆಗಿರೋದು ಮದುವೆಗೆ ಮುಂಚೆ? ಇದೆಲ್ಲ ಮದುವೆಗೆ ಮುಂಚೆ. ಮದುವೆ ಆದ್ಮೇಲೆ ಒಂದು 3-4 ತಿಂಗಳು ಇಲ್ಲೇ ಬೆಂಗಳೂರು ವಾಪಸ್ ಬಂದೆ. ಬಟ್ ಫ್ಯಾಮಿಲಿನಲ್ಲಿ ಬಿಟ್ಟು ನಾನು ಇಲ್ಲಿರೋದು, ಅಮ್ಮ ಬೇರೆ ಒಬ್ರೆ, ನನ್ನ ತಮ್ಮನೂ ನನ್ನ ಜೊತೆಲಿ. ಅಲ್ಲಿ ಮನೇಲಿ ಯಾರು ಗಂಡು ಮಕ್ಳು ಇರ್ಲಿಲ್ಲ. ಆ ಕಾರಣಕ್ಕೆ ಅಮ್ಮ ವಾಪಸ್ ಕರೆದ್ರು. ವಾಪಸ್ ಹೋದೆ ಇಲ್ಕಲ್ಗೆ. ಅಲ್ಲಿ ಕೆಲಸ ಮಾಡೋಕ್ಕೆ ಇತ್ತು, ಇಲ್ಲ ಅಂತಲ್ಲ. ಬಟ್ ಪೇಮೆಂಟ್ ಎಲ್ಲ ತುಂಬ ಕಮ್ಮಿ, 100-120 ರೂಪಾಯಿ ಪೇಮೆಂಟ್. ಅವಾಗ 2017ರಲ್ಲಿ. ಅವಾಗ ಏನು ಮಾಡಿದೆ, ನಮ್ಮ ಮಿಸ್ಸಸ್ಸು ಮುಂಬೈಗೆ ಹೋದ್ರು. ನಾನು ಒಂದು 2 ತಿಂಗಳು ಬಿಟ್ಟು ನಾನು ಮುಂಬೈಗೆ ಹೋದೆ. ಅಲ್ಲೇ ಕೆಲಸ ಹುಡ್ಕೊಂಡು 1-1.5 ವರ್ಷ ಮಾಡಿದೆ. ಅಲ್ಲಿ ಸ್ಟಾರ್ಟಿಂಗ್ ಪೇಮೆಂಟ್ ಬಂದ್ಬಿಟ್ಟು 250 ರೂಪಾಯಿ ಡೈಲಿ ವರ್ಕರ್ ಥರ. ಅಂದರೆ ಜಾಸ್ತಿ ಕೆಲಸನೂ ಇರ್ತಿರ್ಲಿಲ್ಲ, ಸುಮ್ಮನೆ ಹೋಗೋದು, ಅಲ್ಲೇನು ಅವ್ರು ಕೆಲಸ ಹೇಳ್ತಾರೋ ಅದನ್ನ ಮಾಡೋದು, ಬರೋದು. 300 ರೂಪಾಯಿ ಕೊಡ್ತಿದ್ರು, 250ರಿಂದ 300 ರೂಪಾಯಿ. ಅದು ಸಾಲ್ತಾ ಇರಲಿಲ್ಲ. ಅದಾದಮೇಲೆ ಪ್ಯಾಕರ್ಸ್ಗೆ ಹೋದೆ. ಪ್ಯಾಕರ್ಸು ಅಲ್ಲಿ ಮಳೆಗಾಲದಲ್ಲಿ ನಡೆಯೋದಿಲ್ಲ. ಅದಾದಮೇಲೆ ಬಿಗ್ ಬಾಸ್ಕೆಟ್ ಕಂಪ್ನಿಗೆ ಸೇರಿಕೊಂಡೆ. ಅಲ್ಲಿ 1 ವರ್ಷ ಮಾಡಿದೆ. ಅದಾದಮೇಲೆ ನಮ್ಮ ಸಾಹೇಬರು ಹುಟ್ಟಿದ್ರು. ಆ ಟೈಮಲ್ಲಿ ಡೆಲಿವರಿ ಆಯಿತು ಅವ್ರದ್ದು.
ಅಲ್ಲಿಂದ ಡೆಲಿವರಿ ಆಗಿ ಒಂದು 3 ತಿಂಗಳಿಗೆ ನನಗೆ ಅಂದರೆ ನಮಗೆ ನಮ್ಮ ಫ್ಯಾಮಿಲಿ ನಡುವೆ ಸ್ವಲ್ಪ ಗಲಾಟೆಗಳಾಯಿತು. ಹಂಗೆ ಸಣ್ಣ ಪುಟ್ಟ ಕಾರಣಕ್ಕೆ ಅದಕ್ಕೆ ಅಲ್ಲಿಂದ ವಾಪಸ್ ಇಲ್ಕಲ್ಗೆ ಬಂದೆ. ಇಲ್ಕಲಲ್ಲಿ ನೋಡಿದೆ ಅದೇ ಕತೆ, 120-150 ರೂಪಾಯಿ ಪೇಮೆಂಟು. ಅಲ್ಲಿ ಲೈಫ್ ಸೆಟ್ಲ್ ಆಗಲ್ಲ ಅಂತ ಅಂದ್ಕೊಂಡು ನಾನು ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು ಕಂಬಿ ಕೆಲ್ಸಕ್ಕೆ ಹೋದೆ, ಬಾರ್ಬೆಂಡಿಂಗ್ ಕೆಲಸ. ಓಕೆ. ಅಲ್ಲಿ ಹೋಗಿ ಅಲ್ಲಿನೂ ಕೆಲಸ ನಡೀತಾ ಇರಲಿಲ್ಲ, ಆ ರೀತಿ ಇತ್ತು. ಅದಾದ್ಮೇಲೆ ಮತ್ತೆ ಇಲ್ಲಿ ಅಮೆಝಾನ್ ಅಂತ ಇದೆ, ಮೊದಲಿತ್ತು, ಇವಾಗ ಶಿಫ್ಟ್ ಮಾಡವ್ರೆ. ಅಮೆಝಾನಲ್ಲಿ ಸೇರ್ಕೊಂಡೆ, ಅಲ್ಲಿ ಡಬಲ್ ಶಿಫ್ಟ್ ಕೆಲಸ ಮಾಡ್ತಿದ್ದೆ. ಅವಾಗ ನನಗೆ ಕಮಿಟ್ಮೆಂಟ್ಗಳು ಜಾಸ್ತಿ ಇತ್ತು, ಸಾಲ ಮೈ ಮೇಲೆ, ಫ್ಯಾಮಿಲಿ ಪ್ರೆಷರು. ಮದುವೆ ಆಗಿ ಬಂದಿದ್ದೆ, ರೂಮು ಇರಲಿಲ್ಲ. ರೂಮ್ ಒಂದು ಚಿಕ್ಕದಾಗಿ ರೂಮ್ ಮಾಡ್ಕೊಂಡು ಗುಡಿಸ್ಲಲ್ಲಿ ಇದ್ವಿ. ನಮ್ಮ ವೈಫ್ ಅವರು ಅಂದರೆ ಅವ್ರ ಅಪಾರ್ಟ್ಮೆಂಟಲ್ಲಿ ಬೆಳೆದವರು ಹುಡುಗಿ, ಅವ್ರನ್ನ ಕರ್ಕೊಂಡು ಬಂದು ಚಿಕ್ಕ ಗುಡಿಸ್ಲಲ್ಲಿ ಇಟ್ಟೆ. ಅವಳಿಗೆ ಒಲೆ ಹಚ್ಚಕ್ಕೆ ಬರಲ್ಲ, ಏನೋ ಜೀವನ ಸಂಭಾಳಿಸ್ಕೊಂಡು ಹೋದ್ವಿ. ಹಂಗೆ ಸ್ಟೆಪ್ ಬೈ ಸ್ಟೆಪ್ ಮೇಲೆ ಬಂದ್ವಿ. ಬಂದಮೇಲೆ ಆಟೋ ಲೈನಿಗೆ ಬಂದೆ. ಆಟೋದಲ್ಲಿ ಏನಾದರೂ ಒಂದು ಮಾಡೋಣ ಅಂತ. ಬಟ್ ನನಗೆ ಆವಾಗ ನಾನು ಸೇರಿಕೊಂಡಾಗ 200 ರೂಪಾಯಿ ಕಲೆಕ್ಷನ್ ಇತ್ತು. ಆಟೋ ಕಲೆಕ್ಷನ್ ಗಾಡಿ ಹಂಗೆ ತೊಗೊಂಡೆ. ಅದೊಂದು 3 ತಿಂಗಳು ಓಡಿಸ್ದೆ. ಅದಾದಮೇಲೆ ಸೆಟ್ ಆಗಲಿಲ್ಲ, ಅಂದರೆ ಕಲೆಕ್ಷನ್ ಟೈಮಿಗೆ ಕೊಡಲಿಲ್ಲ ಅಂತ ಗಾಡಿ ಕಿತ್ಕೊಂಡ್ರು. ಆವಾಗ ಇನ್ನೊಬ್ರು ಟೈಗರ್ ಅಂತ ಒಬ್ರು ನಮ್ಮ ಬಾಸ್, ಅವರು ಅವ್ರ ಹತ್ರ ನಾನು ಕಲೆಕ್ಷನ್ ಹಂಗೆ ಗಾಡಿ ತೊಗೊಂಡು 1 ತಿಂಗಳಿಗೆ ಲಾಕ್ಡೌನ್ ಆಯಿತು. ಲಾಕ್ಡೌನ್ ಆದಮೇಲೆ ಗಾಡಿ ನನ್ನ ಹತ್ರನೇ ಇತ್ತು. ಬಟ್ ಜಾಸ್ತಿ ಲಾಂಗ್ ಹೋಗ್ತಾ ಇರಲಿಲ್ಲ, ಲೋಕಲಲ್ಲೇ ಓಡಿಸ್ತಾ ಇದ್ದೆ. ಅವಾಗೆಲ್ಲ ಪೊಲೀಸರು ಹೆಂಗೆ ಹೊಡಿತಿದ್ರು ನಿಮ್ಗೆ ಗೊತ್ತು, ಲಾಕ್ಡೌನಲ್ಲಿ ಹೊರಗಡೆ ಹೋದಾಗ. ಆವಾಗ ನಾನು ಏನಂತಂದ್ರೆ ಫೈನಾನ್ಷಿಯಲಿ ಪೂರ್ತಿ ವೀಕ್ ಆಗಿಬಿಟ್ಟಿದ್ದೆ. ಕೈಯಲ್ಲಿ 1 ರೂಪಾಯಿ ಇರ್ತಿರ್ಲಿಲ್ಲ. ನಮ್ಮ ಸಾಹೇಬರು ಬಾಟ್ಲ್ ಹಾಲು ಅಭ್ಯಾಸ ಆಗಿಬಿಟ್ಟಿತ್ತು. ಆ ಹಾಲಿಗೋಸ್ಕರ ನಾನು ಪೊಲೀಸರ ಹತ್ರ ಒದೆ ತಿಂದು 200 ರೂಪಾಯಿ ಏನೋ ದುಡ್ಕೊಂಡು ಬರ್ತಿದ್ದೆ. ಸಣ್ಣ ಪುಟ್ಟ ಇಲ್ಲ ಮಾರ್ಕೆಟ್ಗೆ ಆಯಿತು, ಬೇರೆ ಒಂದು ಕಾಯ್ತು, ಬಾಡಿಗೆ ಹೋಗ್ಬಿಟ್ಟು ಪೊಲೀಸರ ಹತ್ರ ಲಾಠಿ ಎಟ್ಟು ತಿಂದು ಮನೆಗೆ ಬರ್ತಿದ್ದೆ ಅವ್ನಿಗೆ ಹಾಲಿಗೋಸ್ಕರ. ಅದಾದಮೇಲೆ ಸ್ಟೆಪ್ ಬೈ ಸ್ಟೆಪ್ಪು ಆಟೋದಲ್ಲೇ ದುಡಿಮೆ ಸ್ಟಾರ್ಟ್ ಮಾಡಿ ನಾನು ಸ್ವಂತದಾಗಿ ಒಂದು ಗಾಡಿನ ತೊಗೊಂಡೆ 2 ವರ್ಷದ ಹಿಂದೆ, ಸ್ವಂತ ನನಗೆ ಅಂತ. ಅಂದರೆ ನಮ್ಮ ಬಾಸ್ ಜೊತೆ ಸ್ವಲ್ಪ ಸಣ್ಣ ಕಿರಿಕಾಯ್ತು, ಆ ಕಾರಣಕ್ಕೆ ಒಂದು ಸ್ವಂತ ಗಾಡಿ ಅಂತ ಮಾಡ್ಕೊಳ್ಳೋಣ ಅಂತ ಒಂದು ಹಠದಲ್ಲಿ ಗಾಡಿ ತೊಗೊಂಡೆ, 40,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ. ಅದಾದಮೇಲೆ ಅದು ಲೋನ್ ತೀರಾಗಿ ಬಂದಾಗ ಆ ಗಾಡಿನ ನಮ್ಮ ಬಾಸ್ ಅವ್ರಿಗೆ ವಾಪಸ್ ಸೇಲ್ ಮಾಡಿ ಈ ಗಾಡಿನ ಹಾಕ್ಕೊಂಡೆ ನಾನು. ಇವಾಗ ಈ ಗಾಡಿ ಹಾಕ್ಕೊಂಡು ನಾನು ಯೋಚನೆ ಮಾಡಿದೆ, ಮುಂದೆ ಬೆಳಿಬೇಕು, ಬರೀ ಆಟೋದಲ್ಲಿ ಇದ್ರೆ ಏನಾಗಲ್ಲ, ಆಟೋದಲ್ಲಿದ್ದರೆ ಏನೂ ಆಗಲ್ಲ, ಬೆಳೆಯೋಣ ಅಂತ ನಾನು ಟ್ರೈ ಮಾಡಿದೆ. ನನಗೆ ಆವಾಗ ಗೊತ್ತಾಗಿದ್ದು, ಒಂದು ಸಾರಿ ಆನಂದ್ ಮಹೇಂದ್ರ ಅವರು ಒಂದು ಟ್ವೀಟ್ ಮಾಡಿದ್ರು. ಅದು ಬಂದ್ಬಿಟ್ಟು ಇವ್ರ ಬಗ್ಗೆ, ರಾಜಾ ಟ್ರಕ್ ವ್ಲಾಗರ್, ಅವರು ದಪ್ಪಗಿದ್ದಾರೆ, ರಾಜಾ ಅಂತ ಅವ್ರ ಹೆಸರು. ಅವರು ವ್ಲಾಗ್ ವಿ ಆರ್ ಅಲ್ಲ, ಇನ್ನೊಬ್ಬರು ಹಿಂದಿಯವರು, ಅವ್ರು ದಪ್ಪಗಿದ್ದಾರೆ. ಅವ್ರ ವ್ಲಾಗ್ನ ಆನಂದ್ ಮಹೇಂದ್ರ ಅವರು ಟ್ವೀಟ್ ಮಾಡಿದ್ರು. ಅದು ನೋಡ್ಬಿಟ್ಟು ನನಗೆ ಅನ್ನಿಸ್ತು, ಆಟೋದಲ್ಲಿ ಮಾಡ್ಬೋದಲ್ಲ ಅಂತ. ನಾನು ಹುಡುಕ್ದೆ, ಯಾರೋ ಒಬ್ರು ಮಾಡಿದ್ರು, ಅದು ಒಂದು ವಿಡಿಯೋ ಮಾತ್ರ ಮಾಡಿದ್ರು. ಅದಾದ್ಮೇಲೆ ಅವ್ರು ಏನು ಮಾಡಿರ್ಲಿಲ್ಲ. ಬಟ್ ನನಗೆ ಅನ್ನಿಸ್ತು ಆಟೋದಲ್ಲಿ ಏನಕ್ಕೆ ಸ್ಟಾರ್ಟ್ ಮಾಡಬಾರ್ದು ಅಂತ. ಅವಾಗ ನನಗೆ ಎಡಿಟಿಂಗ್ ಏನೂ ಗೊತ್ತಿರಲಿಲ್ಲ. ಹೋದ ವರ್ಷ ಆಗಸ್ಟ್ ತಿಂಗಳಲ್ಲಿ ನನಗೆ ಎಡಿಟಿಂಗ್ ಅಂದ್ರೆ ಏನು ಅಂತಾನೂ ಗೊತ್ತಿರಲಿಲ್ಲ, ವಿಡಿಯೋ ಯಾವ ರೀತಿ ರೆಕಾರ್ಡ್ ಮಾಡ್ತಾರೆ ಅಂತಾನೂ ಗೊತ್ತಿರಲಿಲ್ಲ. ಬಟ್ 4 ತಿಂಗಳು ನಾನು ಟೈಮ್ ತಗೊಂಡೆ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ 4 ತಿಂಗಳು ಟೈಮ್ ತಗೊಂಡು ಕಲ್ತ್ಕೊಂಡೆ ಎಡಿಟಿಂಗ್ ಹೆಂಗ್ ಬರುತ್ತೆ ಹೆಂಗಿಲ್ಲ. ಅದೆಲ್ಲ ಯೂಟ್ಯೂಬಿಂದಾನೇ ಕಲ್ತಿದ್ದು, ಮತ್ತಿನ್ನೇನಿಲ್ಲ, ಎಲ್ಲೂ ಕೋರ್ಸ್ ತೊಗೊಂಡಿಲ್ಲ. ಯೂಟ್ಯೂಬಿಂದ ಕಲಿತು ನಾನು ಸ್ವಲ್ಪ ಎಡಿಟಿಂಗಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದೀನಿ ಅಂತ ನನಗೆ ಅನ್ನಿಸ್ತು. ಬಟ್ ನಮ್ಮ ಫ್ರೆಂಡ್ಸ್ಗೂ ಎಲ್ಲರಿಗೂ ತೋರಿಸ್ದೆ, ಈ ರೀತಿ ಮಾಡಬೇಕು ಅಂತ ಇದ್ದೀನಿ. ಕೆಲವೊಬ್ರು ಸಪೋರ್ಟ್ ಮಾಡಿದ್ರು, ಕೆಲವೊಬ್ರು ದುಡಿಯೋದು ನೋಡು ಅಂತಂದ್ರು. ಏನು ಮಾಡೋಕ್ಕಾಗಲ್ಲ. ಆಮೇಲೆ ಜನವರಿ 1ನೇ ತಾರೀಕು, ಜನವರಿಗಿಂತ ಮುಂಚೆ ಸಣ್ಣ ಪುಟ್ಟ ವೀಡಿಯೋನ ಹಾಕಿದೆ. ಒಂದು 10-15 ಲೈಕ್ಸ್ ಬಂತು. ನೋಡೋಣ, ಟ್ರೈ ಮಾಡೋಣ. ಅದಕ್ಕೆ ನಾನು ಡೈರೆಕ್ಟ್ ಯೂಟ್ಯೂಬ್ ಮಾಡಲಿಲ್ಲ. ಯೂಟ್ಯೂಬ್ ಮಾಡೋಣ ಅಂದ್ಕೊಂಡಿದ್ದೀನಿ, ಬಟ್ ಈ ತಿಂಗಳಲ್ಲಿ ಮಾಡ್ತೀನಿ, ಆಗಸ್ಟಲ್ಲೇ ಮಾಡ್ತೀನಿ. ಬಟ್ ಇವಾಗ ನಾನು ಇನ್ಸ್ಟಾದಿಂದ ಫಸ್ಟು ದಾಟೋಣ, ನೋಡೋಣ ಹೆಂಗಾಗುತ್ತೆ ಅಂತ ಟ್ರೈ ಮಾಡಿ ಒಂದು ವೀಡಿಯೋ ಬಿಟ್ಟೆ. ಅಷ್ಟೊಂದು ರೆಸ್ಪಾನ್ಸ್ ಬರಲಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಮಾಡಿದೆ, ಅಷ್ಟೊಂದು ರೆಸ್ಪಾನ್ಸ್ ಬರಲಿಲ್ಲ. ಮತ್ತು ಫೇಸ್ಬುಕ್ಕಲ್ಲಿ ಮಾಡಿದೆ, ರೆಸ್ಪಾನ್ಸು ಸಣ್ಣ ಪುಟ್ಟ ರೆಸ್ಪಾನ್ಸ್ ಬರ್ತಾಯಿತ್ತು. ಆಮೇಲೆ ಪ್ರತಿಯೊಂದು ಗ್ರೂಪ್ಗೂ ಶೇರ್ ಮಾಡೋದು ಅದೆಲ್ಲ ಮಾಡ್ತಾಯಿದ್ದೆ. ಬಟ್ ಅಷ್ಟೇನು ವರ್ಕೌಟ್ ಆಗಲಿಲ್ಲ. ಮಾರ್ಚ್ 28 ತನಕ ನನಗೆ ಅಷ್ಟೊಂದು ರೆಸ್ಪಾನ್ಸ್ ಇರಲಿಲ್ಲ, ಅಂದರೆ ರೆಸ್ಪಾನ್ಸ್ ಸಿಗ್ತಾ ಇರಲಿಲ್ಲ. ಆಮೇಲೆ ಒಂದು ವೀಡಿಯೋ ಓಡ್ತು, ಮಾರ್ಚ್ 28ನೇ ತಾರೀಕು 250 ಫಾಲೋವರ್ಸ್ ಇದ್ದರು. ಅದಾದಮೇಲೆ ವೀಡಿಯೋ ಓಡ್ತು, ಸಣ್ಣದಾಗಿ ಎಷ್ಟು 100K ಹೋಯ್ತು, ಚೆನ್ನಾಗಿ ಲೈಕ್ ಬಂತು, ಚೆನ್ನಾಗಾಯಿತು. ಆಮೇಲೆ ಅದು 1 ಮಿಲಿಯನ್ ಹೋಯ್ತು. ಅದಾದಮೇಲೆ 2 ಮಿಲಿಯನ್ ತನಕ ಆ ವಿಡಿಯೋ ಓಡ್ತು. ಅದಾದಮೇಲೆ ಲೈಕ್ಸು ಚೆನ್ನಾಗಿ ಬಂತು, ಕಮೆಂಟ್ಸು ಚೆನ್ನಾಗಿ ಬಂತು. ಅದಾದಮೇಲೆ ನಾನು ಕಂಟಿನ್ಯೂ ಸೇಮ್ ಕಂಟೆಂಟ್, ಅಂದರೆ ಬೇರೆ ಬೇರೆ ರೀತಿ ನಾನು ಎಡಿಟ್ ಮಾಡಿದ್ದೆ, ಅದೆಲ್ಲ ಓಡಲಿಲ್ಲ. ಸಿಂಪಲಾಗಿ ಏನು ಬ್ಲಾಗ್ ಮಾಡ್ತೀನೋ ಅದಕ್ಕೆ ರೆಸ್ಪಾನ್ಸ್ ಚೆನ್ನಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆ ಕಾರಣಕ್ಕೆ ನಾನು ಸಿಂಪಲಾಗಿ ಬ್ಲಾಗ್ ಮಾಡ್ಕೊಂಡು ಬಂದೆ, ಸ್ಟೆಪ್ ಬೈ ಸ್ಟೆಪ್ಪು. ಇವಾಗ 100K ಫಾಲೋವರ್ಸ್ ಆಗಿದೆ, ಎಲ್ಲರ ಪ್ರೀತಿ ಸಹಕಾರದಿಂದ.
ನಂಗೆ ಅಷ್ಟೇ ಸಾಕು, ಇನ್ನೇನಿಲ್ಲ. ಅಂದರೆ ಇನ್ನೂ ಬೆಳಿಬೋದು, ಬಟ್ ನಿಮ್ಮ ಪ್ರೀತಿ ವಿಶ್ವಾಸದಿಂದ ಇನ್ನು ಮುಂದೆ ಹೋಗ್ಬೋದು ನಾನು.